ಇದಾನಂತೂ ನೀವು ಜಟ್ಪಟ್ಟಾಗಿ ಬೇಗ ಮಾಡಿಕೊಟ್ರಿ. ಸೊ ಟೇಸ್ಟ್ ಹೇಗೆ ಬರುತ್ತೆ ಅಂತ ಮತ್ತೆ ಟೇಸ್ಟ್ ಮಾಡಿ ಹೇಳ್ತೀನಿ. ಓಕೆ, ಚಿರೋಟಿ ರವೆಯಿಂದ ಮಾಡಿದ ರವೆ ಲಡ್ಡು ರೆಡಿ ಆಗಿದೆ. ತುಂಬಾನೇ ನೋಡ್ಲಿಕ್ಕಂತೂ ಡಿಲಿಷಿಯಸ್ ಆಗಿದೆ. ಎಸ್ ಮೇಡಮ್, ಮೊದಲಿಗೆ ಸ್ವೀಟಿಂದ ಪ್ರಾರಂಭಿಸುವ. ಓಕೆ, ಮೊದಲಿಗೆ ಏನು ಕೊಡಲಿ? ಬಾಣಲೆ ಕೊಡಿ, ರವೆ ಹುರ್ಕೊಳ್ಳೋಣ. ಓಕೆ, ಸ್ವಲ್ಪ ತುಪ್ಪ ಡೈರೆಕ್ಟ್ ತುಪ್ಪ ಹಾಕೊಳ್ಬೇಕಾ? ನಾವು ನಮ್ಮ ಅಡುಗೆ ಮನೆಯಲ್ಲಿ ಬಳಸ್ತೇವೆ ಕೇಸಿ ಶುದ್ಧ ಹಸುವಿನ ತುಪ್ಪ. ಹಾಕೊಳ್ಬೇಕು ಸ್ವಲ್ಪ ಹಾಕಿ. ಸೊ ರವೆ ಉಂಡೆ ಸ್ವೀಟ್, ಚಿರೋಟಿ ರವೆ ಎಲ್ಲ ಈಗ ನಾರ್ಮಲ್ ಆಗಿ ಎಲ್ಲ ಪಾಕ ಮಾಡಿ ಮಾಡ್ತಾರಲ್ಲ. ಹೌದು, ಇದು ಅರ್ಜೆಂಟಿಗೆ ಮಾಡೋವಂಥದ್ದು. ಬಿಸಿ ಈಸಿಯಾಗಿ ನೀವು ಹೇಳ್ಕೊಡ್ತಾ ಇದ್ದೀರಾ. ಸರಿ, ಹಾಕೋಣ. ಮೇಡಮ್ ಹಾಕೊಳ್ಳಿ. ಸೊ ಸ್ವೀಟ್ ಮಾಡ್ತಾ ಇದ್ದೀರಿ, ಅದ್ರ ಜೊತೆ ಒಂದು ಖಾರ ಆ ಥರ ಇರಲಿ, ಸಿಮ್ಮಲ್ಲೇ ಇರಲಿ. ಇದು ಉರಿ ಜಾಸ್ತಿ ಇಟ್ಟರೆ ಬೇಗ ಕಪ್ಪಾಗ್ಬಿಡುತ್ತೆ. ಓಕೆ, ಜಾಸ್ತಿಯಾಗಿ ಅಂಗಡಿಗಳಲ್ಲೆಲ್ಲ ಸಿಗ್ತದೆ ಈ ರವೆ ಉಂಡೆ, ಆದರೆ ಮನೆಯಲ್ಲಿ ಮಾಡಿದರೆ ಸ್ವಲ್ಪ ಕ್ವಾಂಟಿಟಿ ಕೂಡ ಜಾಸ್ತಿ, ಮತ್ತೆ ಸ್ವಲ್ಪ ನಾವು ಮನೇಲಿ ಅಂದರೆ ಸ್ವಲ್ಪ ನೀಟಾಗಿ ಮಾಡ್ತೇವೆ. ಕಲರ್ ಚೇಂಜ್ ಆಗಬೇಕಂತ ಜಸ್ಟ್ ಒಂದು ಒಳ್ಳೆ ಅರೋಮ ಬರುತ್ತೆ, ಪರಿಮಳ ಬರುತ್ತೆ. ಅಲ್ಲಿವರೆಗೆ ಹುರ್ಕೊಂಡ್ರೆ ಸಾಕು, ಬೇಗ ಆಗುತ್ತೆ. ಮಾತ್ರ ಹೀಗೆ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾರೆ ಅಂದರೆ ಅಲ್ವಾ, ಏನು ಸ್ವೀಟ್ ಇರೋದಿಲ್ಲ ಮನೇಲಿ, ಬೇಗ ಬೇಗ ಮಾಡಿ ಬರೋ ಒಂದು ಅರ್ಧ ಮುಕ್ಕಾಲು ಗಂಟೆ ಮುಂಚೆ ಮಾಡಿಟ್ರೆ ಬೇಗ ಗಟ್ಟಿಯಾಗುತ್ತೆ. ಫಂಕ್ಷನ್ಸ್ಗಳು, ದೀಪಾವಳಿ ಟೈಮಲ್ಲೆಲ್ಲ, ಚೌತಿ ಆ ಥರ ಮಾಡಿ ಇಟ್ಕೊಂಡು ಇದನ್ನು ಮತ್ತೆ ಪ್ರಿಸರ್ವ್ ಅಂದರೆ ತೆಗೆದು ಇಟ್ಕೊಳ್ಬಹುದಲ್ಲ. ಒಂದು 15 days ಇರುತ್ತೆ. ಅದರ ಹಸಿ ಕೊಬ್ಬರಿ ಹಾಕಬಾರ್ದು, ಒಣ ಕೊಬ್ಬರಿ ಹಾಕಬೇಕು. ಅದರಲ್ಲಿ ಮಾಡ್ಕೊಳ್ಬೇಕು. ಓಕೆ, ಹಸಿ ಕೊಬ್ಬರಿ ಹಾಕಿದ್ರೆ ಸ್ವಲ್ಪ ಬೇಗ ಹಾಳಾಗುತ್ತೆ. ನೋಡಿ, ಒಳ್ಳೆ ಪರಿಮಳ ಬರ್ತಾ ಇದೆಲ್ಲ. ಈಗ ಇದನ್ನು ಟ್ರಾನ್ಸ್ಫರ್ ಮಾಡಬೇಕಾ ಇನ್ನೊಂದು ಪ್ಲೇಟಿಗೆ? ಒಂಚೂರು ಇನ್ನು ಸ್ವಲ್ಪ ಆಗಲಿ. ಇದು ಖಾಲಿ ಮಿಕ್ಸಿಂಗ್ ಅಷ್ಟೇ. ಬೌಲಿಗೆ ಹಾಕಿ ಸಕ್ಕರೆ ಪುಡಿ ಹಾಕಿ ಮಿಕ್ಸ್ ಮಾಡಲಿಕ್ಕೆ. ಓಕೆ, ಅಷ್ಟೊತ್ತಿಗೆ ಹಾಲು ಬಿಸಿಗಿದೆ ಆ ಕಡೆ. ಓಕೆ, ಹಾಕ್ಕೊಳ್ಬೇಕಾ? ಬಿಸಿ ಹಾಲು ಹಾಕಿದ್ರೆ ಗಂಟು ಬರಲ್ಲ ಅಷ್ಟೇ. ಮತ್ತು ಸಿಮ್ಮಲ್ಲೇ ಇರಲಿ. ಓಕೆ, ಅದು ಬಿಸಿ ಬಿಸಿನೇ ಇರಬೇಕು ಉಂಡೆ ಕಟ್ಟೋ ತನಕ, ತಣ್ಣಗಾಗಬಾರ್ದು. ಓಕೆ, ಹಾಲು ಬದಲು ನೀರು ಹಾಕ್ಕೊಂಡು ಮಾಡಿ. ನೀರು ಹಾಕಿದ್ರೆ ಅಷ್ಟು ಟೇಸ್ಟ್ ಬರಲ್ಲ, ಹಾಲೇ ಚೆನ್ನಾಗಿ. ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ಮನೇಲಿ ಮಾಡೋದಾದ್ರೆ ತುಂಬ ಥರ ಉಂಡೆಗಳನ್ನು ಮಾಡ್ಕೊಳ್ಬೋದು. ಒಂದು ಇದು ಚಿರೋಟಿ ರವೆಯಿಂದ, ಇನ್ನೊಂದು ನಮ್ಮದು ಕುಚ್ಚಲಕ್ಕಿಯಿಂದ ಮಾಡ್ಕೊಳ್ಬೋದು. ಹೌದಾ, ಅದು ಗೊತ್ತಿಲ್ಲ ನನಗೆ. ಗೋಧಿ, ಅದು ಕುಚ್ಚಲಕ್ಕಿಯಿಂದ ಉಂಡೆ ಹುಡ್ದು ಅಕ್ಕಿಯನ್ನು ಹುಡ್ದು ಮಾಡ್ಕೊಳ್ತಾರಲ್ಲ ಆ ಥರ. ಮತ್ತೆ ಗೋಧಿಯಿಂದ ಮಾಡ್ಬೋದು. ಮತ್ತು ಉರಿ ಅಕ್ಕಿ ಉಂಡೆ ಅಂತ ಮಾಡ್ತಾರೆ ನಮ್ಮ ಕಡೆ ಎಲ್ಲ. ಹೆಸರು ಕಾಳು ಉಂಡೆ ಮಾಡ್ತಾರೆ, ತುಂಬ ಇದೆ ವೆರೈಟಿ. ಆಫ್ ಮಾಡಿದೆ. ಆಫ್ ಮಾಡ್ಕೊಳ್ಬೇಕು. ಆಯ್ತು, ಇದು ಸ್ವಲ್ಪ ತಣ್ಣಗಾಗಲಿ. ಮತ್ತು ಸಕ್ಕರೆ ಪುಡಿ ಮಿಕ್ಸ್ ಮಾಡಿ. ಇದು ಹಾಲನ್ನು ಮತ್ತೆ ಆ್ಯಡ್ ಮಾಡ್ಕೊಳ್ಬೇಕಾ? ಸ್ವಲ್ಪನೇ ಹಾಕ್ತಾ ಉಂಡೆ ಕಟ್ಕೊಳ್ಬೇಕು. ಒಮ್ಮೆಲೆ ಹಾಕಬಾರ್ದು, ನೋಡ್ಕೊಂಡು ಹಾಕಬೇಕು. ಓಕೆ, ಇದಕ್ಕೆ ಹಾಕ್ಕೊಳ್ಳೋಣ. ಸಿಮ್ ಮಾಡಿ ಇದನ್ನು ಆಫ್ ಮಾಡ್ಕೊಳ್ಳಿ. ಹಾಲು ಕೂಡ ಕೊಡಬೇಕಾ? ಒಂದು ಬೌಲ್ ತೊಗೊಂಡಿದ್ದೀನಿ ರವೆನ. ಸಕ್ಕರೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಬೋದು, ಸ್ವೀಟ್ ನೋಡಿಕೊಂಡು. ಅರ್ಧ ಬೌಲ್ ಸಾಕು. ಇದರಲ್ಲಿ ಒಂದು ಬೌಲ್ ಇದೆ, ಅರ್ಧ ಬೌಲ್ ಸಾಕು ಸಕ್ಕರೆ. ಓಕೆ, ಕೆಲವು ಸ್ವೀಟ್ ಜಾಸ್ತಿ ಬೇಕು ಅನ್ನೋದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೋದು. ಸ್ವೀಟ್ ಅಂದರೆ ಎಲ್ರಿಗೂ ಇಷ್ಟನೇ. ನೀವಂದರೆ ಶುಗರನ್ನು ಪೌಡರ್ ಮಾಡ್ಕೊಂಡು ಇದಕ್ಕೆ ಏಲಕ್ಕಿ ಹಾಕಿ ಪೌಡರ್ ಮಾಡಿದ್ದೀರಿ. ಮತ್ತು ಕೊಬ್ಬರಿ ತಗೊಂಡಿದ್ದೀರಿ. ಒಂದು ಬೌಲ್ ಇದೆ. ಓಕೆ, ಸಕ್ಕರೆ ಪುಡಿ ಮಾಡುವಾಗಲೇ ಏಲಕ್ಕಿ ಹಾಕ್ಬಿಡ್ಬೇಕು. ಓಕೆ, ಒಳ್ಳೆ ಅರೋಮ ಬರ್ತದೆ ಏಲಕ್ಕಿದು. ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ಹಾಲು ಹಾಕಿ ಉಂಡೆ ಮಾಡ್ತಾರೆ.
ಅಂದ್ರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದ್ರೆ ಐಟಮ್ಸ್ ಇದ್ರೆ ನೀವು ಹೇಳಿದಾಗೆ ಈಸಿಯಾಗಿ ಬೇಗ ಆಗುತ್ತೆ. ಹೌದು, ರವೆ ಹುರಿಯೋದೊಂದು ಅಷ್ಟೇ ಕೆಲಸ ಇದ್ರಲ್ಲಿ. ಹೌದು, ಸ್ವೀಟ್ ರೆಡಿ. ಸಾರಿ, ಇದೊಂಚೂರು ಹುರಿಬೇಕಿತ್ತು. ಓಕೆ, ಗ್ಯಾಸ್ ಆನ್ ಮಾಡ್ಕೊಳ್ಳ. ಆನ್ ಮಾಡಿ. ಇದಕ್ಕೆ ತುಪ್ಪ ಹಾಕೊಳ್ಳಬೇಕಾ? ಸ್ವಲ್ಪ ತುಪ್ಪ ಸಾಕಾ? ಹಾಂ, ಸಾಕು. ಮತ್ತು ದ್ರಾಕ್ಷಿ ಗೋಡಂಬಿ ಹಾಕ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿದರೆ ಅದು ನಡುವಲ್ಲಿ ತಿನ್ನುವಾಗ ಸಿಗೋದು ಖುಷಿ ಆಗುತ್ತೆ. ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ತೆಗೆದಿಡ್ತೀರಾ ಮಕ್ಕಳಿಗೆಲ್ಲ? ತೆಗೆಲ್ಲ ಮಾಡ್ತಾ ಇರ್ತೀವಿ. ಸಾಕಿದೆ. ಓಕೆ, ಗ್ಯಾಸ್ ಆಫ್ ಮಾಡ್ತೀನಿ. ಆಫ್ ಮಾಡಿ ಕೊಡಿ. ಬಿಸಿ ಹಾಲು ಹಾಕೋಣ. ಓಕೆ, ಈಗ ಎಲ್ಲ ಮಿಕ್ಸ್ ಮಾಡಿ ಈಗ ಹಾಲು ಸ್ವಲ್ಪನೇ ಹಾಕ್ತಾ ಉಂಡೆ ಮಾಡ್ಕೊಳ್ಬೇಕು. ಓಕೆ, ಹಾಂ, ಅಂದರೆ ಬಿಸಿ ಹಾಲೇ ತಗೊಳ್ಬೇಕು ನಾವು. ಬಿಸಿ ಹಾಲೇ ತಗೊಳ್ಬೇಕು. ಈಗ ಚೆನ್ನಾಗಿ ಉಂಡೆ ಬರುತ್ತೆ ಅದಕ್ಕೆ. ಅದರದ್ದು ಪರಿಮಳ ಬರ್ತದೆ ಉಂಟು. ಸೊ ಉಂಡೆ ಕಟ್ಟಿ ಆದಮೇಲೆ ಅದು ಗಟ್ಟಿ ಆಗುತ್ತೆ. ಹಾಂ, ಗಟ್ಟಿ ಆಗುತ್ತೆ. ತುಪ್ಪ ಆಲ್ರೆಡಿ ಇದೆ, ತುಪ್ಪದಲ್ಲೇ ನಾವು ಹುಡ್ಕೊಂಡಿದ್ದೇವೆ. ಸೊ ತುಪ್ಪದ ಫ್ಲೇವರ್, ಏಲಕ್ಕಿ ಎಲ್ಲ ಮಿಕ್ಸ್ ಆಗಿ. ನಾನು ಕೂಡ ಅಂದ್ಕೊಳ್ತಾ ಇದ್ದೆ ಇದು ಯಾವ ರೀತಿ ಉಂಡೆ ಬರ್ಬೋದು ಅಂದರೆ ಅಷ್ಟು ಐಡಿಯಾ ಇರಲಿಲ್ಲ. ಹಾಲು ಹಾಕಿ ಅದನ್ನು ಉಂಡೆ ಕಟ್ಕೊಳ್ತಾರಂತ. ತುಂಬ ಈಸಿ ಅಲ್ಲ? ಈಸಿ, ಹೌದು. ಈ ಬೇರೆ ಉಂಡೆ ಆದರೆ ಬೆಲ್ಲದ ಪಾಕದಲ್ಲಿ ಉಂಡೆ ಕಟ್ಕೊಳ್ಬೋದು. ಅಂದರೆ ಅದು ಸ್ವಲ್ಪ ಕಷ್ಟ ಪಾಕ ಮಾಡಿ, ಅದು ಎಲ್ಲರಿಗೂ ಬರೋದಿಲ್ಲ ಅದು ಪಾಕ ಮಾಡಿ ಮಾಡೋದು. ನನಗೆ ಇದೇ ಈಸಿ, ಇದೇ ಜಾಸ್ತಿ ಮಾಡೋದು. ಸೊ ನಾನು ಕೂಡ ನಿಮಗೆ ಹೆಲ್ಪ್ ಮಾಡ್ಕೊಳ್ಳಿ. ಮಾಡಿ ನಿಮಗೂ ಕಲ್ತಾಗೆ ಹಾಕಬೇಕಾ ಹಾಲು ಇದಕ್ಕೆ? ಹಾಂ, ಆ ಸೈಡ್ ಹಾಕಿ. ಸೊ ಬಿಸಿ ಹಾಲಲ್ಲೇ ಒಳ್ಳೆ ಆಗುತ್ತೆ, ಆಗ ಬೇಗ ಬೇಗ ಗಟ್ಟಿ ಆಗುತ್ತೆ. ತುಂಬ ತೆಳು ಆಗಬಾರ್ದು. ಇದು ನಂದು. ನಿನ್ನ ಚೂರು 1 ಸ್ಪೂನ್ ಹಾಕ್ಕೊಳ್ಬೇಕಾ? ಸಾಕು. ಸಾಕಾ? ಸಾಕು. ಮತ್ತೆ ಕೊಬ್ಬರಿದು ಕೂಡ ಒಳ್ಳೆ ಪರಿಮಳ ಬರ್ತಾ ಉಂಟು ಅಲ್ಲ? ಒಣ ಕೊಬ್ಬರಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿನೇ ಸಿಗುತ್ತೆ ನಮಗೆ. ಒಂದು ಇಟ್ಕೊಂಡು ತಿನ್ಬೋದಲ್ಲ. ಹಸಿ ಕೊಬ್ಬರಿ ಹಾಕಿದ್ರೆ 1-2 ದಿನ ಅಷ್ಟೇ. ಹೌದು. ರವೆ ಲಡ್ಡು ರೆಡಿ ಆಗಿದೆ. ಚಿರೋಟಿ ರವೆಯಲ್ಲಿ ಬೇಗ ಮಾಡೋ ಅಂಥದ್ದು, ಈಸಿ ಇದೆ. ಟೇಸ್ಟ್ ಮಾಡಿ ಹೇಳಿ ಹೇಗಿದೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇದನ್ನಂತೂ ನೀವು ಜಟ್ಪಟ್ಟಾಗಿ ಬೇಗ ಮಾಡಿಕೊಟ್ರಿ. ಸೊ ಟೇಸ್ಟ್ ಹೀಗೆ ಬರುತ್ತೆ ಅಂತ ಮತ್ತೆ ಟೇಸ್ಟ್ ಮಾಡಿ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ಚಿರೋಟಿ ರವೆಯಿಂದ ಮಾಡಿದ ರವೆ ಲಡ್ಡು ರೆಡಿ ಆಗಿದೆ. ತುಂಬಾ ನೋಡ್ಲಿಕ್ಕಂತೂ ಡಿಲಿಷಿಯಸ್ ಆಗಿದೆ. ಯಾವ ರೀತಿ ಮಾಡ್ಕೊಳ್ಳೋದು ನೋಡ್ಕೊಂಡು ಬನ್ನಿ. ರವೆ ಉಂಡೆ ತಯಾರಿಸುವ ವಿಧಾನ. ಮೊದಲಿಗೆ ಸ್ವಲ್ಪ ತುಪ್ಪವನ್ನ ಬಿಸಿ ಮಾಡಿಕೊಂಡು ರವೆಯನ್ನು ಘಮ ಬರುವವರೆಗೂ ಹುರಿಯಿರಿ. ನಂತರ ಸಕ್ಕರೆ ಪುಡಿ, ಕೊಬ್ಬರಿ ತುರಿ ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಆನಂತರ ಗೋಡಂಬಿ ದ್ರಾಕ್ಷಿಯನ್ನು ತುಪ್ಪದಲ್ಲಿ ಹುರಿದು ರವೆಗೆ ಸೇರಿಸಿ ಬೇಕಾಗುವಷ್ಟು ಬಿಸಿ ಹಾಲನ್ನು ಸೇರಿಸುತ್ತಾ ಉಂಡೆ ಕಟ್ಟಿಕೊಳ್ಳಿ. ಈಗ ಸವಿಯಾದ ರವೆ ಉಂಡೆ ಸವಿಯಲು ಸಿದ್ಧ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.